ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ನನ್ನ ಹೆಸರು ಪೃಥ್ವಿ ಶಾಮ್ನೂರ್ ಅಂತ. ಮೊದಲನೇದಾಗಿ ನಾನು ಮೊದಲನೇ ಸಿನಿಮಾ ಪದವಿ ಪೂರ್ವ ಅನ್ನೋ ಸಿನಿಮಾದಲ್ಲಿ ಹೀರೋ ಆ್ಯಕ್ಟ್ ಮಾಡಿದೆ. ಈಗ ಇದರಲ್ಲಿ ದಾಳಿ ಧನಂಜಯಣ್ಣ ಅವರ ತಮ್ಮನ ಪಾತ್ರ ಮಾಡಿದ್ದೀನಿ. ಒಂದು ಸಣ್ಣ ಪಾತ್ರ ಆದರೂ ತುಂಬ ಇಂಪ್ಯಾಕ್ಟ್ಫುಲ್ ಮಾಡುವಂಥ ಒಂದು ಪಾತ್ರ, ಒಂದು ಇನ್ನೊಂದು ದೃಷ್ಟಿಯಿಂದ ಯೋಚನೆ ಮಾಡೋಕ್ಕೆ ಒಂದು ಅವಕಾಶ ಸಿಗೋವಂಥ ಒಂದು ಪಾತ್ರ ಅಂತ ಹೇಳ್ಬೋದು. ನನ್ನ ಪಾತ್ರದಿಂದ ಸ್ಟೋರಿಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಆಗುತ್ತೆ, ಅದು ನನಗೆ ತುಂಬ ಖುಷಿ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದಾಳಿ ಧನಂಜಯಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಾಗಿರ್ಬೋದು, ತಾರಮ್ಮ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಾಗಿರ್ಬೋದು, ಈ ಒಂದು ದೊಡ್ಡ ಟೀಮ್ ಜೊತೆ ನನಗೆ ಆ್ಯಕ್ಟ್ ಮಾಡಿರೋಂಥ ಒಂದು ಖುಷಿ ತುಂಬ ಇದೆ. ಜನ ತುಂಬ ಇಷ್ಟಪಡ್ತಾ ಇದ್ದಾರೆ, ಅದಂತೂ ನನಗೆ ತುಂಬ ಮನಸ್ಸಿಗೆ ಖುಷಿ ಕೊಟ್ಟಿದೆ. ನಿಜವಾಗ್ಲೂ ಸಿನಿಮಾ ಎಲ್ಲ ಇದೆ, ಆದರೆ ಯಾವುದೇ ಒಂದು ಜಾನರಿಗೆ ಸೀಮಿತವಾದಂಥ ಸಿನಿಮಾ ಅಲ್ಲ. ಒಂದು ಆರ್ಟ್ ಸಿನಿಮಾ ಥರನೂ ಇಲ್ಲ, ತುಂಬ ಕಮರ್ಷಿಯಲ್ ಸಿನಿಮಾ ಥರನೂ ಇಲ್ಲ. ಎರಡೂ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿರೋಂಥ ಒಂದು ಸಿನಿಮಾ. ಖಂಡಿತ ಎಲ್ಲ ಜನಕ್ಕೂ, ಅಂದರೆ ಫ್ಯಾಮಿಲಿ ಆಗಿರ್ಬೋದು, ಯೂತ್ ಆಡಿಯನ್ಸ್ ಆಗಿರ್ಬೋದು, ಎಲ್ರಿಗೂ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ, ಎಲ್ರಿಗೂ ಇಷ್ಟ ಆಗುವಂಥ ಸಿನಿಮಾ. ಮೊದಲನೇದಾಗಿ ಫಸ್ಟ್ ಟೈಮ್ ಅಣ್ಣವ್ರ ಜೊತೆ, ಡಾಲಿ ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ತುಂಬ ಭಯ ಇತ್ತು. ಬಟ್ ಖಂಡಿತ ಅವ್ರು ಯಾವತ್ತೂ ನಮ್ಮನ್ನು ಒಬ್ಬ ಸೂಪರ್ ಸ್ಟಾರ್ ಜೊತೆ ಇದ್ದೀವಿ ಅಂತ ಒಂದು ಫೀಲಿಂಗ್ ಕೊಡಲಿಲ್ಲ. ಸ್ವಂತ ಅಣ್ಣನ ಜೊತೆ ಇದ್ದೀವಿ ಅನ್ನೋ ಥರ ಫೀಲ್ ಕೊಟ್ಟರು. ಇವಾಗೂ ಅಷ್ಟೇ, ಎಲ್ಲೇ ಒಂದು ವೇದಿಕೆ ಆಗಿರ್ಬೋದು, ಯಾರಿಗೆ ಪರಿಚಯ ಮಾಡಿಕೊಡ್ಬೇಕಾದ್ರೂ ನನ್ನ ತಮ್ಮ ಅಂತ ಪರಿಚಯ ಮಾಡಿಕೊಡ್ತಾರೆ. ಆ ಪ್ರೀತಿ ಗಳಿಸಿದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ. ಅಣ್ಣಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆ ಚಕ್ಲಿ ಸೀನಿಂದ ತುಂಬ ಒಂದು ಟ್ವಿಸ್ಟ್ ಸಿಗುತ್ತೆ ಸ್ಟೋರಿಯಲ್ಲಿ, ಸಿನಿಮಾದಲ್ಲಿ. ನಿಜವಾಗ್ಲೂ ತುಂಬ ಖುಷಿ ಇದೆ. ಆ ಪಾತ್ರ ನಾನು ಮಾಡಿರೋದು, ಖಂಡಿತ ಆ ಪಾತ್ರಕ್ಕೆ ನ್ಯಾಯ ದೊರಕಿಸಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಇದೆ ನನಗೆ. ಥ್ಯಾಂಕ್ ಯು. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಜಾ ವೆಂಕಟೇಶ್. ಕೋಟಿ ಸಿನಿಮಾದಲ್ಲಿ ಮಹತಿ ಅನ್ನೋ ಪಾತ್ರನ ಮಾಡಿದ್ದೀನಿ, ಅಭಿನಯಿಸಿದ್ದೀನಿ. ಸೊ ನಾನು ಬೆಳಗ್ಗೆ ಸಂತೋಷ್ ಥಿಯೇಟ್ರಿಗೆ ಹೋಗಿದ್ದೆ, ಈಗ ವೀರೇಶ್ ಥಿಯೇಟ್ರಲ್ಲಿದ್ದೀನಿ. ಜನರು ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ನ ಕೊಡ್ತಾ ಇದ್ದಾರೆ. ಒಂದು ಕಾನ್ಫಿಡೆನ್ಸ್ ಇತ್ತು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಬಟ್ ಜನರು ಅಷ್ಟು ಪ್ರೀತಿಯಿಂದ ಅದನ್ನು, ನಮ್ಮ ಸಿನಿಮಾನ ಅವ್ರದ್ದೇ ಕತೆ ಅನ್ನೋ ಥರ ಅಪ್ಕೋತಾರೆ. ಅದನ್ನು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ನನಗೆ. ಇದು ನನ್ನ ಮೊದಲನೇ ಚಿತ್ರ. ಸೊ ಇದೊಂದು ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದು ನನಗೂ ತುಂಬ ಖುಷಿ ಇದೆ. ನನ್ನ ಪಾತ್ರಕ್ಕೆ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಎಲ್ಲರದು ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇದೆ, ತುಂಬ ಹತ್ತಿರ ಆಗ್ತಾ ಇದೆ, ತುಂಬ ರಿಲೇಟಿವ್ ಇದೆ ಪಾತ್ರಗಳು ಅಂತ ಬರ್ತಾ ಇದೆ. ಸೊ ಇದಕ್ಕೆ ತುಂಬ ಖುಷಿ ಇದೆ. ನಾನು ಮೊದಲನೇ ಸಲ ಸಿನಿಮಾ ನೋಡಿದ್ದು ಮೊನ್ನೆನೇ, ಅಂದರೆ ಪ್ರೀಮಿಯರ್ ಮಾಡಿದಾಗ ನೋಡಿದ್ದು. ನನಗೆ ಆ್ಯಸ್ ಅನ್ ಆಡಿಯನ್ಸ್, ಒಂದು ಮಿಡಲ್ ಕ್ಲಾಸಲ್ಲಿ ಬೆಳೆದಿರೋ ಒಂದು ಹುಡುಗಿ ಆಗಿ ತುಂಬ ಕನೆಕ್ಟ್ ಆಯಿತು. ಎಲ್ಲೂ ಬೋರ್ ಅಂತ ಅನಿಸಿಲ್ಲ ನನಗೆ. ಎಲ್ಲೂ ಇಲ್ಲ ಈ ಸೀನ್ ಬೇಡವಾಗಿತ್ತು, ಆ ಸೀನ್ ಬೇಡವಾಗಿತ್ತು ಅಂತ ಏನೂ ಅನಿಸಿಲ್ಲ ನನಗೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ರಿಲೇಟ್ ಮಾಡಿಕೊಂಡೆ ನಾನು. ಅಂದರೆ ನಮ್ಮ ಮನೇಲಿ ನಡೆಯುವಂಥ ಎಷ್ಟೋ ಘಟನೆಗಳು ನಮ್ಮ ಸಿನಿಮಾಲಿ ನೋಡ್ಬೋದು, ನೀವು ರಿಲೇಟ್ ಮಾಡ್ಕೋಬೋದು. ಅಂದರೆ ತುಂಬ ಎಕ್ಸಾಜುರೇಟೆಡ್ ಆಗಿ ಏನೂ ಇಲ್ಲ ನಮ್ಮ ಸಿನಿಮಾದಲ್ಲಿ. ಅಂದರೆ ಏನಂತಾರೆ, ಎಕ್ಸಾಜುರೇಟೆಡ್ ಫೈಟ್ಸ್ ಆಗಲಿ, ಇಲ್ಲ ಎಕ್ಸಾಜುರೇಟೆಡ್ ಲವ್ ಸ್ಟೋರಿ ಆಗಲಿ, ಆ ಥರ ಏನೂ ಇಲ್ಲ. ಇಟ್ಸ್ ಆಲ್ ವೆರಿ ರಿಯಲ್ ಆ್ಯಂಡ್ ವೆರಿ ನ್ಯಾಚುರಲ್. ನಿಮಗೆ ಹತ್ತಿರ ಆಗುವಂಥ ಒಂದು ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ನಿಮಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಿಮ್ಮ ಒಪಿನಿಯನ್ಸ್ನ ತಿಳಿಸೋದಕ್ಕಾದರೂ ದಯವಿಟ್ಟು ಬಂದು ಸಿನಿಮಾ